ಸೊ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಆರ್ ಸಿ ಬಿ ಫ್ಯಾನ್ ಆಗಿ ಈ ಕ್ವಶನ್ಸ್ನ ಆರ್ ಸಿ ಬಿ ಫ್ಯಾನ್ಸ್ಗೆ ಕೇಳಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ ಗುರು. ಬಟ್ ಒಂದು ಪಾಸಿಟಿವ್ ಇಂಟೆಂಟ್ ಇತ್ತಷ್ಟೇ. ನಿನ್ನೆ ಮ್ಯಾಚಲ್ಲಂತೂ ನಾನು ಕಂಪ್ಲೀಟ್ ನನ್ನ ಬೌಲಿಂಗ್ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ವಿರಾಟ್ ಕೊಹ್ಲಿ ಮುಖ ನೋಡ್ತಾ ಇದ್ದೆ. ಅವ್ರ ಪಾಪ 16 years ಆಫ್ ಟ್ರಾಮಾ ಅವ್ರು ಹೇಳಬೇಕು ಅಂದರೆ ಕಣ್ಣು ಮುಂದೆ ಬಂದ್ಬಿಡ್ತು ಅಂತ ಅನ್ಕೊತೀನಿ. ಸೊ ಓಕೆ, ನಾವು ಹೊಡ್ಸ್ಕೊಂಡಿದ್ದೀವಿ, ನಾವು ಇಲ್ಲ ಅಂತ ಹೇಳ್ತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಟ್ 280 ಅವ್ರ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡಿಕೊಂಡ್ರು ಗುರು ಹೈದ್ರಾಬಾದ್ ಅವರು. ಅದು ನಮ್ಮ ಮೇಲೇ ಮಾಡಬೇಕಾ ಹಾಳಾದವರು? ನನಗೆ ಇನ್ನೂ ಅರ್ಥ ಆಯ್ತಿಲ್ಲ. ಹೈದ್ರಾಬಾದ್ ಅವ್ರು ಒಂಥರ ನಮಗೆ ಹಾಕೊಂಡು ಗುದ್ಬಿಡ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೋಡಿ ಮ್ಯಾಚಲ್ಲಿ ನೋಡಿ ಆರ್ ಸಿ ಬಿ ಸಪೋರ್ಟರ್ಸ್ಗಿಂತ ಹೈದ್ರಾಬಾದ್ ಅವರು ಒಂದು ಹೆಚ್ಚು ಕಮ್ಮಿ 25% ಇದ್ರು ಗುರು. ಏನಕ್ಕೆ? ಓಕೆ, ನಾವು ಕ್ರ್ಯಾಪ್ ಟೀಮ್ ಈ ವರ್ಷ ನಮ್ಮದು ಬಿಟ್ಬಿಡೋಣ, ಹಾಳಾಗಿ ಹೋಗಲಿ, ಅಟ್ಲೀಸ್ಟ್ ಸಪೋರ್ಟ್ ಅಂತನಾರ ಮಾಡ್ಬೇಕು ತಾನೆ. ಸೊ ಸಪೋರ್ಟು ಓಕೆ, ಏನು ನನಗೆ ಏನೋ ಹೇಳೋಕ್ಕೆ ಅರ್ಥ ಆಯ್ತಲ್ಲ, ಏನೋ ವರ್ಡ್ಸೇ ಇಲ್ಲ ನನಗೆ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತಂದರೆ. ಸೊ ಆ ರೇಂಜಿಗೆ ಆಡಿದ್ರು, ಸಖತ್ತಾಗಿ ಆಡಿದ್ರು ಹೈದ್ರಾಬಾದ್ ಅವರು. ನಮ್ಮವ್ರು ಆಡಿದ್ರು ಬ್ಯಾಟಿಂಗಲ್ಲಿ ಅಷ್ಟೇ. ಬ್ಯಾಟಿಂಗಿಗೆ ಬರ್ತೀನಿ. ಮೊದಲನೇದಾಗಿ ಬೌಲರ್ಸ್ಗಳು ಫಸ್ಟು ಆರೆಂಜ್ ಕ್ಯಾಪ್ಗೆ ಅವರೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾನು ಫಸ್ಟು ಅಂತ. ಏನು ಗುರು, ಎಲ್ಲ ಒಬ್ಬೊಬ್ಬರು ಮಿನಿಮಮ್ ಹಾಫ್ ಸೆಂಚುರಿ, ಇಷ್ಟು ಬಾಲಲ್ಲಿ ಸೆಂಚುರಿ ಇಲ್ಲ, 4 ಓವರ್ಗೆ ಯಾರು ಬೇಗ ಸೆಂಚುರಿ ಮಾಡ್ತೀರಾ ಅಂತ ನೆನೆ ಬೌಲರ್ಸ್ಗಳು ಆ ರೇಂಜಿಗೆ ಹಾಕಿದ್ರು. ಓಪಾ ದೇವರೇ, ಲೋಕಿ ಫರ್ಗೀಸನ್ ಅಣ್ಣ, ನೀನು ಯಾಕಣ್ಣ ಅವ್ರು ನನಗೆ ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಮೇಲೆ ನನಗೆ ಆ್ಯಕ್ಚುಲಿ ಬೇಜಾರಾಗೋಯ್ತು. ಲೋಕಿ ಫರ್ಗೀಸನ್ನ ಕರ್ಕೊಂಬಂದಿದ್ದು ಬೆಸ್ಟೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪವರ್ ಪ್ಲೇಯಲ್ಲೇ ನಾವು ಮ್ಯಾಚು ಸೋತೋಗ್ಬಿಟ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಪವರ್ ಪ್ಲೇಯಲ್ಲಿ ಆ ರೇಂಜಿಗೆ ಗುದ್ದುತ್ತಾ ಇದ್ದಾರೆ ಅವರು. ಅಟ್ಲೀಸ್ಟ್ ಟ್ರೆವಿಸ್ ಹೆಡ್ನ ಏನು ಗುರು ಔಟ್ ಮಾಡ್ರಿ ಗುರು, ನಮ್ಗೊಂಥರ ವಿಲನ್ ಆಗಿಬಿಟ್ಟಿದ್ದಾರೆ ಟ್ರೆವಿಸ್ ಹೆಡ್ನ. ಇವಾಗ ಅದಲ್ಲದೆ ಬೇರೆ ಡೆಲ್ಲಿಗೆ ಬೇರೆ ಬರ್ತೀನಿ ಅಂತ ಬೇರೆ ಪೋಸ್ಟ್ ಮ್ಯಾಚ್ ಕಾನ್ಫರೆನ್ಸಲ್ಲಿ ಸ್ವಲ್ಪ ಈ ಹೈದ್ರಾಬಾದ್ ಅವರು ಇಂಟರ್ವ್ಯೂ ತೊಗೊಂಡ್ರು, ಅಲ್ಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಬಟ್ ಒಂದು ಪಾಸಿಟಿವ್ ಔಟ್ ಏನಪ್ಪ ಅಂತಂದರೆ ದಿನೇಶ್ ಕಾರ್ತಿಕ್. ಸೊ ವರ್ಲ್ಡ್ ಕಪ್ ಬರ್ತಾ ಇದ್ದಂಗೆ ಗುರು ಅವರೊಂಥರ ಫೇವ್ರೇಟ್ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ. ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಯಾರಪ್ಪ ಫಿನಿಶಿಂಗ್ ರೋಡ ನೋಡಬೇಕು ಅಂತಂದರೆ ದಿನೇಶ್ ಕಾರ್ತಿಕ್ ಕಡೆ ಕೈ ತೋರಿಸ್ಬೇಕಾಗುತ್ತೆ. ಅಬ್ಸಲ್ಯೂಟ್ ಬ್ಯಾಟಿಂಗ್ ಹಿಟ್ಟಿಂಗ್ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಆ್ಯಕ್ಚುಲಿ ವಿಲ್ ಜಾಕ್ಸ್ ಮೇಲೆ ಒಂದು ಹೋಪ್ ಇತ್ತು, ಬಟ್ ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು. ಅದು ನಮ್ಮ ಕ್ಯಾಪ್ಟನ್ ಕಡೆಯಿಂದನೇ ಆಗಬೇಕಾ. ಮೊದಲೇ ವಿರಾಟ್ ಕೊಹ್ಲಿ ಅವರು ಔಟ್ ಆದರು. ವಿರಾಟ್ ಕೊಹ್ಲಿ ಅವರು ಬಂದರು, ಒಂದು ಇಂಟೆಂಟ್ನ ತೋರಿಸಿದ್ರು. ಬಟ್ ನಾನು ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಮೇಲೆ ಇನ್ನೊಂದು ಸ್ವಲ್ಪ ಬೇಜಾರಾಯಿತು. ಯಾಕಪ್ಪ ಅಂತಂದರೆ ಅವ್ರು ಹೊಡಿತಾ ಇರೋ ಶಾರ್ಟ್ಸ್ಗಳು ಒಂದು ಕೂಡ ಲೈಕ್ ಪ್ರಾಮಿಸಿಂಗ್ ಆಗಲಿ ಕಾನ್ಫಿಡೆಂಟ್ ಶಾರ್ಟ್ಸೇ ಇಲ್ಲ. ಜಸ್ಟ್ ಎಡ್ಜಾಗಿ ಆ ಕಡೆ ಈ ಕಡೆ 4 ಹೋಗ್ತಿತ್ತು ಹೊರತು, ಬಟ್ ಕಾನ್ಫಿಡೆನ್ಸ್ ಶಾರ್ಟೇ ಬರಲಿಲ್ಲ ನೆನೆ ವಿರಾಟ್ ಕೊಹ್ಲಿಯಿಂದ. ಬಟ್ ಎನಿವೇಸ್ ರನ್ ಸ್ಕೋರ್ ಮಾಡಿದ್ರು, 20 ಬಾಲ್ಸ್ಗೆ 40 ರನ್ಸ್ ಹೊಡೆದ್ರು. ಎನಿವೇಸ್ ಅದು ಒಳ್ಳೆ ಸ್ಕೋರೇ ಆಗಿತ್ತು. ಬಟ್ ಏನಕ್ಕೆ ಇವರು ನನಗೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಆರ್ ಸಿ ಬಿ ಕಡೆ ನೋಡ್ತಾ ಇದ್ದಾರೆ, ಒಂಥರ ಟೆಕ್ನಿಕಲ್ ಎರರ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ಬೋದು. ಚೇಸಿಂಗ್ ಬಂದ್ರಲ್ವಾ, ಬಂದಿದ್ದ ತಕ್ಷಣ ವಿಲ್ ಜಾಕ್ಸನ್ನ ಮತ್ತು ಸೌರವ್ ಚೌಹಾನ್ನ ಒಬ್ಬನ ಇಳಿಸ್ಬೋದಾಯ್ತಲ್ಲ. ಸೌರವ್ ಚೌಹಾನ್ನ ಲೈಕ್ ಅವ್ರದ್ದು ಸ್ಟ್ರೈಕ್ ರೇಟ್ 150 ಇದೆ, ವಿಲ್ ಜಾಕ್ಸನ್ ಅನ್ನೋದು 150 ಸ್ಟ್ರೈಕ್ ರೇಟ್ ಇದೆ. ಇಬ್ರು ಒಬ್ಬ ಯಂಗ್ಸ್ಟರ್ ಒಬ್ಬ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಹಿಡಿದಿತ್ತು, ಬಿಟ್ಟಿರಾಗೋಗಿರೋದು. ಅಟ್ಲೀಸ್ಟ್ ಪವರ್ ಪ್ಲೇಯಲ್ಲಿ ನೋಡಿ ಅವರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್, ಅವ್ರು ಲೆಫ್ಟ್ ಹ್ಯಾಂಡ್ ಸಾರಿ ಇವರು ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ಬಟ್ ಅವ್ರು ನೋಡಿ ಒಬ್ಬ ಫಾರಿನ್ ಪ್ಲೇಯರು ಒಬ್ಬ ಯಂಗ್ಸ್ಟರ್ನ ಕಳಿಸ್ತಾ ಇದ್ದಾರೆ. ಹೆಂಗಾರ ಹೊಡಿ, ಒಬ್ಬ ಔಟ್ ಆದ್ರೂ ಪರವಾಗಿಲ್ಲ, ಇನ್ನೊಬ್ರು ಯಾರೋ ಎಡಮ್ ಮ್ಯಾಕ್ರಮ್ ಹೆನ್ರಿ ಕಲೆಕ್ಷನ್ ನಿಂತ್ಕೊಂಡು ಆಡ್ತೀವಿ ಅನ್ನೋ ಥರ ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮಿಡಲ್ ಆರ್ಡರ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಮೇಲೆ ಒತ್ತು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ನ್ಯಾಷನಲ್ ಟೀಮ್ಗೆ ಆಡ್ತಲ್ಲ, ಇಂಟರ್ನ್ಯಾಷನಲ್ ಟೀಮ್ಗೆ ಆಡ್ತಾ ಇರೋದು. ನಮ್ಮ ಕಡೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಓಪನಿಂಗ್ಗೆ ಫಾಫ್ ಡು ಪ್ಲೇಸಿಸ್ ಮತ್ತು ವಿರಾಟ್ ಕೊಹ್ಲಿ ಔಟ್ ಆಗಿಬಿಟ್ರೆ ನೆಕ್ಸ್ಟ್ ಮಿಡಲ್ ಆರ್ಡ್ರಲ್ಲಿ ಯಾರು ಇಲ್ಲ. ನಿನ್ನೆ ಮ್ಯಾಕ್ಸ್ವೆಲ್ ಕೂಡ ಇಲ್ಲ. ಮ್ಯಾಕ್ಸ್ವೆಲ್ ಅವರು ಆ್ಯಕ್ಚುಲಿ ಅನೌನ್ಸ್ ಮಾಡ್ಕೊಂಡು ಅದೇ ಇಂಜುರಿ ಇತ್ತು ಅಂತ ಹೇಳಿದ್ರು. ಬಟ್ ಇನ್ನೊಂದು ಸ್ವಲ್ಪ ಮ್ಯಾಚಸ್ ನಾನು ಕುತ್ಕೊತೀನಿ, ನನಗೂ ಸ್ವಲ್ಪ ಫಿಸಿಕಲಿ ಮೆಂಟಲಿ ನಾನು ಸ್ಟ್ರಾಂಗ್ ಆಗಿ ಬರಬೇಕು, ಕಮ್ ಬ್ಯಾಕ್ ಮಾಡ್ತೀನಿ ಆರ್ ಸಿ ಬಿಗೆ ಅಂತ ಹೇಳಿ ಅವ್ರೊಂಥರ ವೆಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಟೀಮ್ಗೋಸ್ಕರ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡ್ರು. ಬಟ್ ನನ್ನ ಆ್ಯಕ್ಚುಲಿ ನಾನು ಮ್ಯಾಕ್ಸ್ವೆಲ್ ಬಿಟ್ಟಿದ್ದು ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ಮ್ಯಾಕ್ಸ್ವೆಲ್ನ ಏನೇ ಆದರೂ ನೀವು ಕಾನ್ಫಿಡೆನ್ಸ್ ಕೊಟ್ಟು ಕಳಿಸ್ಬೇಕಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನೆನೇನಾದರೂ ಮ್ಯಾಕ್ಸ್ವೆಲ್ ಇದ್ದಿದ್ರೆ ಮೇ ಬಿ ಗೆಲ್ತಿದ್ವೇನೋ, ಬಿಕಾಸ್ ನಾವು 25 ರನ್ಸ್ ಮಾರ್ಜಿನಿಂದ ಸೋತಿರೋದು. ಯೂಶಲಿ ಲೆಕ್ಕ ತಗೊಂಡ್ರೆ ಅನುಜ್ ರಾವತ್ಗೆ ನಾಯಿ ಹೊಡೆದಂಗೆ ಹೊಡಿಬೇಕು. ಒಂದು ಮ್ಯಾಚಲ್ಲಿ ಹೀರೋ ಆಗ್ತಾರೆ, ಇನ್ನೊಂದು ಮ್ಯಾಚಲ್ಲಿ ವಿಲನ್ ಆಗಿದ್ರು. ನಮಗೆ 10-12 ಬಾಲ್ ಆಡಿದ್ರು, 12 ಬಾಲಲ್ಲಿ 10 ರನ್ಗೆ 10 ರನ್ ಹೊಡೆದಿದ್ದಾರೆ ಅಷ್ಟೇ ಅವರು ಗುರು. ಅದು ಲಾಸ್ಟಲ್ಲಿ ನೀನು ಬಂದು ಏನು ಇಂಪ್ಯಾಕ್ಟ್ ಮಾಡಿದೆ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಅಂತಂದರೆ ಬಂದು ಹೊಡಿಬೇಕು, ಬೇಕಾದ್ರೆ ನೀನು ಔಟ್ ಆಗೋ. ಈಗ ಸೌರವ್ ಚೌಹಾನ್ ಬಾಲ್ಸ್ ನುಂಗಿಲ್ಲ, 1ನೇ ಬಾಲ್ಗೆ ಔಟು. ಓಕೆ, ನಾನು ಒಪ್ಕೊತೀನಿ, ಪರವಾಗಿಲ್ಲ ಬಿಡಪ್ಪ, ಅಟ್ಲೀಸ್ಟ್ ನೀನು ಬಾಲ್ ನುಂಗಿಲ್ಲ. ಆ ಮನುಷ್ಯನ ನೀವು ಯಂಗ್ಸ್ಟರ್ನ ನೀನು ಪವರ್ ಪ್ಲೇಯಲ್ಲಿ ಕಳಿಸಿ ಹೆಂಗೋ ಬೀಸ ಹೊಡಿ, ಔಟ್ ಆದರೆ ಔಟ್ ಆಗ್ತೀಯಾ, ಇಲ್ಲಾಂದರೆ 4-6 ಹೋಗುತ್ತೆ. ಅದನ್ನು ವಿರಾಟ್ ಕೊಹ್ಲಿನೇ ಮಾಡಬೇಕು ಅಂತ ಏನು? ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ ಚೇಸಿಂಗ್ ಮಾಸ್ಟರು 2 ಡೌನು ಇಲ್ಲ 3rd ಡೌನ್ಗೂ ಬರಬೇಕಾಗಿತ್ತು. ನನ್ನ ಪ್ರಕಾರ 2nd ಡೌನ್ಗೆ ಬಂದಿರೋ ಅವ್ರಿಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್. ಯಾಕಂದರೆ ವಿರಾಟ್ ಕೊಹ್ಲಿ ಆ ಥರ ಪವರ್ ಹಿಟರ್ ಅಲ್ಲ ಗುರು. ಅವರು ಚೇಸ್ ಮಾಡ್ಬೇಕಾದ್ರೆ ನೋಡಿಕೊಂಡು ಬಾಲ್ಸ್ನ ತೊಗೊತಾರೆ, ಒಂದು 10 ಬಾಲ್ 15 ಬಾಲ್ ತೊಗೊಂಡು ಆನಂತರ ಅವರು ಎಕ್ಸಿಲೇಟ್ ಮಾಡ್ತಾರೆ. ಬಟ್ ಕಂಪ್ಲೀಟ್ಲಿ ಔಟ್ ಆಫ್ ಐಡಿಯಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು 2016 ಓಪನಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಆರ್ ಸಿ ಬಿಗೆ ಅಂತ. ನೀವು ಆರ್ ಸಿ ಬಿಗೆ ನೋಡ್ಬೇಡ ಗುರು, ನೀನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಡಿಯನ್ ಟೀಮ್ ಆಡ್ತಾ ಇರೋದೇ ನೀನು 2nd ಡೌನು. ಏನಕ್ಕಿದು ವಿರಾಟ್ ಕೊಹ್ಲಿ ಅವರು ಅಡ್ರೆಸ್ ಮಾಡ್ತಾ ಇಲ್ವಾ? ಇಲ್ಲ ಕೋಚ್ ಹೇಳ್ಬಿಟ್ಟೆ ಕಳಿಸ್ತಾ ಇದ್ದಾರೆ ಇದೇ ಥರ ಮಾಡು ಅಂತ. ಬಟ್ ಇದು ಒಂಥರ ಕಂಪ್ಲೀಟ್ಲಿ ಇಡಿಯೇಟಿಕ್ ಗೇಮ್ ಅಂತಲೇ ಹೇಳ್ಬೋದು. ಓಕೆ, ಬಂದರು, ಚೆನ್ನಾಗಿ ಆಡಿದ್ರು, 80 ರನ್ 70 ರನ್ ನೋಡಿದ್ರು. ವಿರಾಟ್ ಕೊಹ್ಲಿ ಔಟ್ ಆದರು. ವಿರಾಟ್ ಕೊಹ್ಲಿ ಅವರು ಇನ್ನೂ 20-30 ರನ್ ಪುಷ್ ಮಾಡಬೇಕಾಗಿದೆ ನನ್ನ ಪ್ರಕಾರ ಹೇಳೋ ಲೆಕ್ಕದಲ್ಲಿ.
ಓಕೆ ಅದು ಔಟ್ ಆಯಿತು. ವಿಲ್ ಜಾಕ್ಸನ್ ಅವ್ರು ಬಂದರು. ವಿಲ್ ಜಾಕ್ಸನ್ ಅವ್ರು ಕೂಡ ಒಂದು ಪ್ರಾಮಿಸಿಂಗ್ ಇಂಟೆಂಟ್ ತೋರಿಸ್ತಾ ಇದ್ರು. ಅಷ್ಟಲ್ಲಿ ನಮ್ಮ 5-4 ಹೊಡಿಯೋಕೆ ಹೋಗಿ ಪಚಕ್ ಅಂತ ಅನ್ಲಕ್ಕಿ ಡಿಸ್ಮಿಸಲ್ಲು. ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಲೇಬೇಕಾಗುತ್ತೆ ವಿಲ್ ಜಾಕ್ಸನ್ ಅವರು. ಯಾಕಂದರೆ ಅವ್ರು ಫಾರ್ಮಲ್ಲಿ ಪ್ರೆಸೆಂಟಲ್ಲಿ ಇದ್ದಾರೆ ಗುರು. 2-3 ಮ್ಯಾಚ್ ಚಾನ್ಸ್ ಕೊಟ್ಟು ಆಡಿಸ್ಬೇಕು. ಯಾಕಂದರೆ 2 ಮ್ಯಾಚ್ ನೀವು ನೋಡಿ, 2 ಮ್ಯಾಚಲ್ಲೂ ಕೂಡ ಅವ್ರು ಆಡಬೇಕಾದ್ರೆ ಏನಾಗಿದೆ, ಮೊದಲನೇ ಮ್ಯಾಚಲ್ಲೂ ಕೂಡ ಲೈಕ್ ಹೊಡಿಯೋಕೆ ಹೋಗಿ ಔಟ್ ಆಗಿದೆ. 2 ಬಾಲ್ಗೆ 2 4 ಹೊಡೆದ್ರು. 3ನೇ ಬಾಲ್ನ ಹೊಡಿಯೋಕೆ ಹೋಗಿ ಔಟ್ ಆದರು. ಬಟ್ ಈ ಮ್ಯಾಚಲ್ಲೂ ಕೂಡ ಒಂದು 4 ಸಮಥಿಂಗ್ ಒಂದು ಶಾರ್ಟ್ ಲೆಫ್ಟಲ್ಲಿ ಬೌನ್ಸ್ ಹಾಕಿದಾಗ ಒಂದು ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡಿ ಹೊಡೆದ್ರು. ಆಮೇಲೆ ಸಿಂಗಲ್ ತೊಗೊತಾ ಇದ್ರು. ಅಷ್ಟಲ್ಲಿ ಔಟ್ ಆಗಿಬಿಟ್ರು. ಬಟ್ ನೆಕ್ಸ್ಟ್ ಬಂದಿರೋ ಬ್ಯಾಟ್ಸ್ಮನ್ಸ್ಗಳು ನಾನು ನಿಜ ಹೇಳ್ತೀನಿ, ಲ್ಯಾಂಬ್ರೋರವರು ಕ್ಲಿಕ್ ಆಗಲಿಲ್ಲ. ಅವರು ಔಟ್ ಆಗಿಬಿಟ್ರು. ರಜತ್ ಪಡಿದಾರ್ ಒಂದು ಇಂಟೆಂಟ್ ತೋರಿಸಿದ್ರು, ಒಂದು 2 6 ಹೊಡೆದ್ರು. ಬಟ್ ಯಾಕೋ ನನಗೆ ನಿಂತ್ಕೊಂಡು ಆಡೋರು ಬೇಕು, ಒಂದು ಕಾನ್ಫಿಡೆನ್ಸೇ ಇಲ್ಲ. ಇದು ಏನಪ್ಪ ಅಂತಂದರೆ, ಮುಂಚೆ RCB ನೀವು ನೋಡ್ತಾ ಇದ್ದಾರೆ AB de Villiers ಬಂದು ನಿಂತ್ಕೊಂಡಿದ್ದಾರೆ ಅಂತಂದರೆ ಆ ಪ್ಲೇಯರ್ನ ನೋಡ್ತಾ ಇದ್ರೆ ನನಗೆ ಈ ಮನುಷ್ಯ ಮ್ಯಾಚ್ನ ಗೆಲ್ಲಿಸ್ತಾನೆ ಅಂತ ಅನ್ಸೋದು. ನಿನ್ನೆ ದಿನೇಶ್ ಕಾರ್ತಿಕ್ ನೋಡಿದಾಗ ಒಂದು ಹೋಪ್ ಇತ್ತು. ಆ ಕಡೆ ಅನುಜ್ ರಾವತ್ ನೋಡ್ತಾ ಇದ್ದಾರೆ. ನಮಸ್ಕಾರ ಗುರು, ಮುಗೀತು ಅಷ್ಟೇ, ಇನ್ನೇನಿಲ್ಲ. ಅವ್ರು ಹೊಡಿತಾನೆ ಇಲ್ಲ. ಬಾಲ್ 4 6 ಹೊಡಿಯೋ ಜಾಗಕ್ಕೆ ಹೊಡಿತಾ ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಆ ಮನುಷ್ಯ ಒಬ್ಬನೇ ಎಷ್ಟು ಅಂತ ಹೊಡಿತಾನೆ. ಬಟ್ ಅದು ಈಸ್ ನಾಟ್ ಎ ಸ್ಟ್ರಾಂಗೆಸ್ಟ್. ದಿನೇಶ್ ಕಾರ್ತಿಕ್ ಸ್ಟ್ರಾಂಗರ್ ಪ್ಲೇಯರ್ ಅಲ್ಲ, ಹೈಟ್ ಪ್ಲೇಯರ್ ಅಲ್ಲ, ನಿಂತ್ಕೊಂಡು ಗುದ್ದು ಹೊಡಿತಾರೆ ಅಂತ. ಬಟ್ ನೋಡಿದ್ರೆ ದಿನೇಶ್ ಕಾರ್ತಿಕ್ ಅವರೇ ಆ ರೇಂಜ್ಗೆ ಆಡಿದ್ರು. 108 ಮೀಟರ್ 6 ಗುರು, ಹೈಯೆಸ್ಟ್ ಇವಾಗಿಂದ IPL ಅಲ್ಲಿ ಹೈಯೆಸ್ಟ್ 108 ಮೀಟರ್ ರೆಕಾರ್ಡ್ ಮಾಡಿದ್ದಾರೆ ಇವಾಗ ದಿನೇಶ್ ಕಾರ್ತಿಕ್ ಹೆಸರಲ್ಲಿ. ಟಾಪಲ್ಲಿ ಇವಾಗ ಕುತ್ಕೊಂಡಿದ್ದಾರೆ ಈಗ ದಿನೇಶ್ ಕಾರ್ತಿಕ್ ಅವರು. ಸೊ ಗೈಸ್, ಒಂಥರ ಹೇಳ್ಬೇಕು ಅಂತಂದರೆ ದಿನೇಶ್ ಕಾರ್ತಿಕ್ ಒಂದು ಪಾಸಿಟಿವ್ ಇಂಟೆಂಟು. ಫಾಫ್ ಸಖತ್ತಾಗಿ ಆಡಿದ್ರು. ಬಟ್ ಕ್ಯಾಪ್ಟನ್ಸಿ ವೈಸ್ 0 ನಾನು ಕೊಡ್ತೀನಿ. ಕ್ಯಾಪ್ಟನ್ಸಿ ಪ್ರೋವಾಕಾಗಿರ್ಬೇಕಾಗಿತ್ತು. ಅಲ್ಲಿ ಒಡ್ಸ್ಕೊತಾ ಇದ್ರೆ ಒಬ್ಬ ಪ್ಲೇಯರ್ ಕೂಡ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಮಾಡ್ತಾಯಿಲ್ಲ. ಏನು ನಿನ್ಗೆ ಐಡಿಯಾಸ್ ಏನೋ ಪ್ರಾಬ್ಲಮ್ ಆಗ್ತಿದ್ಯಾ, ಈ ಥರ ಹಾಕೋ ಗುರು. ಕೋಚಸ್ಗಳೇನು ಮಾಡ್ತಾ ಇದ್ದೀರಾ ನೋಡಿ, ಕೋಚಸ್ ನೇರ ನೋಡಿ, ಆಮೇಲೆ ಗಂಭೀರ್ನ ನೋಡಿ, ಏನಾರು ಹೊಡಿತಾ ಇದ್ದಾರೆ ಅಂತಂದರೆ ಫಸ್ಟು ಅವ್ರು ಅಲ್ಲೇ ಸುತ್ತಲೂ ಓಡಾಡ್ತಿರ್ತಾರೆ. ಒಬ್ಬ ಬೌಲರ್ಸ್ಗೆ ಇಂಟೆಂಟ್ ಕೊಡ್ತಾ ಇರ್ತಾರೆ, ಈ ಬಾಲ್ ಹಾಕೋ ಅವನಿಗೆ, ಈ ಬಾಲ್ಗೆ ಔಟ್ ಆಗ್ತಾನೆ ಅಂತ. ನಿನ್ನೆ ಆ ಥರ ಕೋಚಿಂಗು ನೋಡಿಲ್ಲ, ಕ್ಯಾಪ್ಟನ್ಸಿನೂ ನಾನು ನೋಡಿಲ್ಲ. ವಿರಾಟ್ ಕೊಹ್ಲಿ ಅವರಂತೂ ಹೋಗೋದು ಮೇಲೆ ನೋಡ್ತಾರೆ, ತಲೆ ಬಗ್ಗಿಸ್ಕೊಂತಾರೆ. ಅವ್ರು ಇನ್ನೇನು ಮಾಡ್ತಾರೆ ಅವ್ರು ತಾನೇ. ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಅವ್ರದ್ದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕಂದರೆ ಕ್ಯಾಪ್ಟನ್ಸಿಗೂ ಪ್ಲೇಯರ್ ಟೀಮ್ಗೋಸ್ಕರ ಆಡ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಹೋಗಿ ಐಡಿಯಾ ಕೊಡ್ಬೋದಾಯಿತು. ಮೇ ಬಿ ಅವ್ರು ಐಡಿಯಾ ಕೊಟ್ಟರೆ ಫಾಫ್ ಟು ಪ್ಲೇಸಿಸ್ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಅವರು ಕುತ್ಕೊಂಡ್ಬಿಟ್ಟಿದ್ದಾರೆ. ಫಾಫ್ ಅಂತೂ ಕ್ಯಾಪ್ಟನ್ಸಿಯಲ್ಲಿ ನಿಲ್ಲಾಗ್ಬಿಟ್ರು. ಸೊ ನನ್ನ ಪ್ರಕಾರ ಏನು ಗೊತ್ತಾ, ಕ್ಯಾಪ್ಟನ್ಸಿ ಅವ್ರನ್ನ ಕುಣಿಸಿ ವಿರಾಟ್ ಕೊಹ್ಲಿಯನ್ನು ಕನ್ವಿನ್ಸ್ ಮಾಡಿ ಕ್ಯಾಪ್ಟನ್ ಆಗಿ. ಯಾಕಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ನಾವು ನೋಡಿದ್ದೀವಿ, ಒಂದು ಅಗ್ರೆಷನ್ ತರಿಸ್ತಾರೆ. ಮೇನ್ ಇನ್ನೊಂದು ಏನಪ್ಪ ಅಂತಂದರೆ ಸಿರಾಜ್ನ ಕುಣಿಸಿದ್ದು ದೊಡ್ಡ ತಪ್ಪುಗಳು. ಅವ್ರು ಹೊಡ್ಸ್ಕೊತಾ ಇದ್ದಾರೆ, ನಾನು ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಟು ಬಿ ಆನೆಸ್ಟ್, ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ನ ನೀವು ಅವಮಾನ ಮಾಡ್ತಾ ಇದ್ದೀರಾ. ವೈಶಾಖ್ ವಿಜಯ್ ಜಾಗದಲ್ಲಿ ಇಲ್ಲ ಯಶ್ ದಯಾಲ್ ಜಾಗದಲ್ಲಿ ಅವ್ರು ಇರಬೇಕಾಗಿತ್ತು. ಓಕೆ, ಲೋಕಿ ಫರ್ಗೀಸನ್ ಆಡ್ಸರಿ ಬೆಸ್ಟು, ಆಮೇಲೆ ಟಾಪ್ಲಿನ್ ಆಡ್ಸರಿ ಅದು ಬೆಸ್ಟು, ಒಪ್ಕೊತೀನಿ. ಬಟ್ ಸಿರಾಜ್ನ ಕುಣಿಸಿದ್ದು ದೊಡ್ಡ ತಪ್ಪು ಮಾಡಿದ್ರು. ಏನು ಪ್ರಯೋಜನ ಆಯಿತು? ರೆಕಾರ್ಡ್ ಚೇಸಿಂಗ್ ಆಯ್ತಲ್ಲ. ಸಿರಾಜ್ ಅವ್ರು ಹೊಡೆದು ಸಿರಾಜ್ ಅವ್ರ ಟೀಮಲ್ಲಿ ಇದ್ದಿದ್ರು ಅಟ್ಲೀಸ್ಟ್ 1-2 ವಿಕೆಟ್ ತೆಗ್ದಿರೋರು ಏನೋ ಮೇ ಬಿ ಹೇಳೋಕ್ಕಾಗ್ತಿಲ್ಲ. ಪವರ್ ಪ್ಲೇಯಲ್ಲೋ ಇಲ್ಲ ಫೈನಲ್ಲ ಬಂದುಬಿಟ್ಟು ಹೊಡ್ಸ್ಕೊಂಡಿರೋರು 45 ರನ್ನು 50 ರನ್ ಹೊಡ್ಸ್ಕೊಂಡಿರೋರು. ಬಟ್ ಸ್ಕೋರು ವಿಕೆಟ್ ಕಮ್ಮಿ ಆದಾಗ, ವಿಕೆಟ್ಸ್ ಹೋಗ್ಬೇಕಾದ್ರೆ ಸ್ಕೋರ್ ಕಮ್ಮಿ ಆಗುತ್ತೆ. ಅವಾಗ ನಮ್ಗೆ 280 ನೆನೆ 250 ಹೊಡೆದಿರು ಚೇಸ್ ಮಾಡ್ತಿದ್ವಿ ಗುರು. ಇನ್ನೂ 1 ಓವರ್ ಇದ್ದಂಗೆ ಚೇಸ್ ಮಾಡ್ತಿದ್ವಿ ನಾವು. ಆ್ಯಕ್ಚುಲಿ ಪ್ಯಾಟ್ ಕ್ಯುಮಿನ್ಸ್ ಅವರು ಟಾಸ್ ಬರೋಕ್ಕೆ ಮುಂಚೆ ಹೇಳಿದ್ರು 240 ಲೈಕ್ ಪಾಸ್ ಸ್ಕೋರ್ ಅಂತ. ಗುರು 240 ಅಲ್ಲ 260 ಹೊಡೆದಿರೋ ನಾವು ಚೇಸ್ ಮಾಡ್ತಿದ್ವಿ ಗುರು. ಸೊ ಆ ಥರ ಬ್ಯಾಟಿಂಗ್ ಬಂತು ಡೆಪ್ತಲ್ಲಿ. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಹೋಪ್ ದಟ್ ನೆಕ್ಸ್ಟ್ ಸಲ ಕಪ್ ನಮ್ಮದು. ಬಟ್ ಇನ್ನೊಂದು ಹೋಪ್ಸ್ ಇಟ್ಕೊಳ್ಳೋಣ. ಏನಪ್ಪ ಅಂತಂದರೆ ಈಗ ಬರೋ ಮ್ಯಾಚಸ್ ಅಂತೆಲ್ಲ ಗೆಲ್ಲೇಬೇಕು. ಸೊ ಎಲ್ಲ ಮ್ಯಾಚು ಗೆದ್ದರೆ ಒಂದು ಚಾನ್ಸ್ ಇದೆ ಫೈನಲ್, ಕ್ವಾರ್ಟರ್ ಫೈನಲ್, ಲೈಕ್ ಸೆಮಿಫೈನಲ್ಸ್ಗೆ ಹೋಗೋಕ್ಕೆ. ಸೊ ಲೆಟ್ಸ್ ಸಿ ದಟ್. ನಮ್ಮವರು ಏನೋ ಒಂದು ಹೋಪ್ಸ್ ಇಟ್ಕೊಳ್ಳೋಣ. RCBಗೆ ಸಪೋರ್ಟ್ ಮಾಡಬೇಕಲ್ಲ. ಸೋತ್ರು ಗೆದ್ದರು ನಾವು RCBಗೆ ಸಪೋರ್ಟ್ ಮಾಡ್ತೀವಿ ಗೈಸ್. ಸೊ ಹೋಪ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾರೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್.